ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಂಗಾರದ ಬೆಲೆಯಲ್ಲಿ ಭಾರಿ ಕುಸಿತ. ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿರುವ ಚಿನ್ನದ ಬೆಲೆ ಈಗ 38% ಇಳಿಕೆಯಾಗಲಿದೆ. ಅಂದರೆ ಪ್ರತಿ 10 ಗ್ರಾಂ ಚಿನ್ನಕ್ಕೆ ಕೇವಲ 56,000ಕ್ಕೆ ದೊರೆಯಲಿದೆ. ಮಹಿಳೆಯರು ಮತ್ತು ಜನಸಾಮಾನ್ಯರು ಮತ್ತು ಬಡವರು ಕೂಡ ಈ ರೀತಿಯಾಗಿ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿದ್ದರು. ಇನ್ಮುಂದೆ ಸಾಮಾನ್ಯ ಜನರ ಕೈಗೆ ಎಟುಕದಂತಹ ಏರಿಕೆಯಾಗಿದ್ದ ಚಿನ್ನದ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು, ಎಲ್ಲ ಆಭರಣ ಪ್ರಿಯರಿಗೆ, ಚಿನ್ನ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಲಾಗಿದೆ. ಬನ್ನಿ, ನೀವು ಕೂಡ ಚಿನ್ನ ಬಂಗಾರವನ್ನು ಇಷ್ಟಪಡುವವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗಿದೆ, ಯಾಕೆ ಬೆಲೆ ಇಳಿಕೆಯಾಗುತ್ತದೆ, ಹೇಗೆ ಇಳಿಕೆಯಾಗುತ್ತದೆ, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಚಿನ್ನ, ಈ ಶಬ್ದ ಕೇಳಿದ್ರೆ ಜನ ಕಣ್ಣರಳಿಸಿ ನೋಡ್ತಾರೆ. ಬಂಗಾರ ಅಂದರೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಹೇಳಿ. ಚಿನ್ನ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಆದರೆ ಈಗಿನ ಕಾಲದಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಹೀಗಾಗಿ ಚಿನ್ನ ಅನ್ನೋದು ಶ್ರೀಮಂತರ ಸ್ವತ್ತಾಗಿ ಬದಲಾಗುತ್ತಿದೆ. ಚಿನ್ನ ಅಂದರೆ ಒಂದು ಪ್ರತಿಷ್ಠೆಯಾಗಿ ಬದಲಾಗಿದೆ. ಹೆಚ್ಚು ಚಿನ್ನ ಹಾಕಿಕೊಂಡವನು ಶ್ರೀಮಂತ ಅನ್ನುವ ಮಟ್ಟಿಗೆ ಈಗ ಚಿನ್ನದ ಬೆಲೆ ಏರಿಕೆಯಾಗಿದೆ. ಬೇರೆ ವಸ್ತುಗಳಿಗಾದರೆ ಒಮ್ಮೆ ಬೆಲೆ ಏರಿಕೆಯಾದರೂ ಸ್ವಲ್ಪ ಸಮಯದ ಬಳಿಕ ಬೆಲೆ ಮತ್ತೆ ಇಳಿಕೆಯಾಗುತ್ತದೆ. ಆದರೆ ಬಂಗಾರ ಹಾಗಲ್ಲ. ಇಷ್ಟು ವರ್ಷಗಳಲ್ಲಿ ಬಂಗಾರದ ಬೆಲೆ ಏರಿಕೆಯಾಗಿದ್ದು ಬಿಟ್ಟರೆ ಕಡಿಮೆ ಅಂತೂ ಆಗೇ ಇಲ್ಲ. ಹೀಗಿರುವಾಗ ಚಿನ್ನದ ವಿಚಾರದಲ್ಲಿ ಅದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಾವ ರೀತಿ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿತಾ ಇದೆಯೋ ಅದೇ ರೀತಿ ಚಿನ್ನದ ಬೆಲೆ ಕೂಡ ಪಾತಾಳವನ್ನು ಕಾಣಲಿದೆ ಅನ್ನುವ ಸುದ್ದಿ. ಅದು ಈ ಸುದ್ದಿಯನ್ನು ನಂಬುವುದಕ್ಕೆ ನೀವು ಕೂಡ ರೆಡಿ ಇಲ್ಲ ಅನ್ನೋದು ಗೊತ್ತಿದೆ. ಆದರೂ ಚಿನ್ನದ ಬೆಲೆ ಪಾತಾಳಕ್ಕೆ ಬೀಳುವುದು 100ಕ್ಕೆ 100ರಷ್ಟು ಸತ್ಯ ಅಂತ ಅಮೆರಿಕದ ತಜ್ಞರೇ ಹೇಳಿಬಿಟ್ಟಿದ್ದಾರೆ. ಅದು ಕೂಡ 10 ಗ್ರಾಂ ಚಿನ್ನದ ಬೆಲೆ 56,000ಕ್ಕೆ ಇಳಿಕೆಯಾಗಲಿದೆ ಎನ್ನುವ ವರದಿಯೊಂದು ಹೊರಬಿದ್ದಿದೆ. 10 ಗ್ರಾಂ ಚಿನ್ನದ ಬೆಲೆ ಇನ್ನೇನು 1 ಲಕ್ಷದ ಗಡಿಗೆ ಬಂತು ಅನ್ನುವಾಗ ಚಿನ್ನದ ಬೆಲೆ ಅರ್ಧಕ್ಕರ್ಧ ಕುಸಿಯಲಿದೆ ಎನ್ನುವ ವರದಿ ಈಗ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ತುಂಬ ಜನ ಇದನ್ನು ನಂಬುವುದಕ್ಕೆ ರೆಡಿಯೇ ಇಲ್ಲ. ಅಷ್ಟಕ್ಕೂ ಏನಿದು ಚಿನ್ನದ ಪಾತಾಳ ಭವಿಷ್ಯ? ಇದ್ದಕ್ಕಿದ್ದ ಹಾಗೆ ಚಿನ್ನದ ಬೆಲೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತವಾಗುವುದು ಹೇಗೆ? ಬಂಗಾರದ ಬೆಲೆ ಕುಸಿಯೋದ್ರ ಹಿಂದಿನ ಮರ್ಮವಾದರೂ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಚಿನ್ನ ತೆಗೆದುಕೊಳ್ಳುವವರಿಗೆ ಯಾವಾಗಲೂ ಕೂಡ ಒಂದು ಭಯ ಇದ್ದೇ ಇರುತ್ತದೆ. ನಾಳೆ ಬಂಗಾರದ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆಯಾಗುತ್ತೋ ಏನೋ, ಇವತ್ತೇ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ತುಂಬ ಜನ ಚಿನ್ನ ತೆಗೆದುಕೊಳ್ಳುವಾಗ ಲೇಟ್ ಮಾಡುವುದಕ್ಕೆ ಹೋಗುವುದಿಲ್ಲ. ಕಾರಣ ಚಿನ್ನದ ಬೆಲೆ ಇಳಿಕೆಯಾಗೋದು ತೀರಾ ಅಂದರೆ ತೀರಾ ಕಡಿಮೆ. ಚಿನ್ನದ ಬೆಲೆ ಕಡಿಮೆಯಾದರೂ 2-3 ದಿನದಲ್ಲೇ ಅದಕ್ಕಿಂತ ದುಪ್ಪಟ್ಟು ಏರಿಕೆಯಾಗುತ್ತದೆ. ಕಳೆದ ವರ್ಷ 60,000 ರೂಪಾಯಿ ಇದ್ದ 10 ಗ್ರಾಂ ಚಿನ್ನದ ಬೆಲೆ ಈಗ 90,000 ಹತ್ತಿರ ಬಂದಿದೆ. ಅಂದರೆ ಒಂದೇ ವರ್ಷದಲ್ಲಿ ಬರೋಬ್ಬರಿ 30% ಚಿನ್ನದ ರೇಟ್ ಏರಿಕೆಯಾಗಿದೆ. ಒಂದು ವರ್ಷದ ಲೆಕ್ಕಾಚಾರ ಇದು. ಅದೇ 10 ವರ್ಷದ ಹಿಂದಕ್ಕೆ ಹೋಗಿ. 10 ವರ್ಷದ ಹಿಂದೆ 10 ಗ್ರಾಂ ಚಿನ್ನದ ಬೆಲೆ ಇದ್ದದ್ದು ಕೇವಲ 25,000 ರೂಪಾಯಿ ಮಾತ್ರ. ಹೀಗೆ ಚಿನ್ನದ ಬೆಲೆ ಯಾವ ರೀತಿ ಏರಿಕೆಯಾಗುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಈಗ ಚಿನ್ನದ ಮೇಲೆ ಕೂಡ ಹೂಡಿಕೆ ಮಾಡ್ತಾರೆ. ಕೇವಲ ಆಭರಣ ಆಡಂಬರಕ್ಕಾಗಿ ಬಳಕೆ ಆಗ್ತಾ ಇದ್ದ ಚಿನ್ನ ಈಗ ಹೂಡಿಕೆಯ ವಸ್ತುವಾಗಿ ಬದಲಾಗಿದೆ. ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಹೆಚ್ಚಿನ ರಿಟರ್ನ್ ಸಿಗುತ್ತೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ. ಹೀಗೆ ಬಂಗಾರದ ಚಾರ್ಟ್ ಯಾವಾಗಲೂ ಟಾಪ್ನಲ್ಲೇ ಇರುವಾಗ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದು ಬೀಳಲಿದೆ ಎನ್ನುವ ಸುದ್ದಿಯೊಂದು ಭಾರಿ ಸದ್ದು ಮಾಡ್ತಾ ಇದೆ. ಹೌದು, ಲಕ್ಷದ ಹತ್ತಿರ ಬರ್ತಾ ಇರುವ 10 ಗ್ರಾಂ ಚಿನ್ನದ ಬೆಲೆ 56,000 ರೂಪಾಯಿಗಳಿಗೆ ಇಳಿಕೆಯಾಗಲಿದೆ ಎನ್ನುವ ವರದಿಯೊಂದು ಬಂಗಾರ ಪ್ರಿಯರಲ್ಲಿ ಆಶಾ ಕಿರಣವನ್ನೇ ಮೂಡಿಸಿಬಿಟ್ಟಿದೆ. ಇಂಥದ್ದೊಂದು ವರದಿಯನ್ನು ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕವೇ ಕೊಟ್ಟುಬಿಟ್ಟಿದೆ. ಅಮೆರಿಕದ ಸಂಸ್ಥೆಯೊಂದು ನೀಡಿರುವ ವರದಿಯ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಗಣನೀಯವಾದ ಇಳಿಕೆಯಾಗಲಿದೆ. ಸ್ನೇಹಿತರೆ, ನೀವೆಲ್ಲ ಇದು ಗಮನಿಸಿರಬಹುದು. ಷೇರು ಮಾರುಕಟ್ಟೆ ಕುಸಿದಾಗ, ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸನ್ನಿವೇಶ ಇದ್ದಾಗ, ಜಗತ್ತಿನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾದ ಸಂದರ್ಭದಲ್ಲಿ ಚಿನ್ನದ ಬೆಲೆ ಮಾತ್ರ ಏರಿಕೆಯಾಗುತ್ತದೆ. ಇಂತಹ ಸಮಯದಲ್ಲಿ ಚಿನ್ನ ಮಾತ್ರ ಸೇಫ್ ಎನ್ನುವ ವಾತಾವರಣ ಇರುತ್ತೆ. ಆದರೆ ಈ ಬಾರಿ ಎದುರು ಉಲ್ಟಾ ಆಗಿದೆ. ಒಂದು ಕಡೆ ಷೇರು ಮಾರುಕಟ್ಟೆ ಕುಸಿತ ಕಾಣುತ್ತಿದ್ರೆ ಮತ್ತೊಂದು ಕಡೆಯಲ್ಲಿ ಚಿನ್ನದ ಬೆಲೆ ಕೂಡ ಗಣನೀಯವಾಗಿ ಇಳಿಕೆಯಾಗ್ತಾ ಇದೆ. ಹೀಗೆ ಇಳಿಕೆ ಕಾಣ್ತಾ ಇರುವ ಬಂಗಾರದ ಬೆಲೆ ಮುಂದೆ ಹೋಗ್ತಾ ಹೋಗ್ತಾ 30%ಗಿಂತಲೂ ಹೆಚ್ಚು ಬೀಳುತ್ತೆ ಎನ್ನುವ ವರದಿ ಅಮೆರಿಕದಿಂದ ಬಂದಿದೆ. ಹೌದು, ಸ್ಟಾರ್ ಸಂಸ್ಥೆಯ ತಜ್ಞ ಜಾನ್ ಮಿಲ್ಸ್ ಚಿನ್ನದ ಬೆಲೆ 38ರಷ್ಟು ಕುಸಿಯಬಹುದು ಅಂತ ಹೇಳಿದ್ದಾರೆ.
ಹಾಗಾದರೆ ಚಿನ್ನದ ಈ ಮಹಾಪತನಕ್ಕೆ ಕಾರಣವೇನು ಅಂತ ಹೇಳಿದರೆ ಇದರ ಹಿಂದೆ ಹಲವು ಕಾರಣಗಳಿದೆ. ಅದರಲ್ಲಿ ಪ್ರಮುಖ ಕಾರಣಗಳಲ್ಲಿ ಒಂದು ತಮ್ಮ ಬಳಿ ಇರುವ ಚಿನ್ನವನ್ನು ಜನ ಮಾರಾಟ ಮಾಡ್ತಾ ಇರುವುದು. ನಾವು ಆರಂಭದಲ್ಲೇ ಹೇಳಿದಂತೆ ಜನ ಈಗ ಚಿನ್ನವನ್ನು ಒಂದು ಆಭರಣದ ವಸ್ತುವಾಗಿ ನೋಡೋದಕ್ಕಿಂತ ಹೂಡಿಕೆಯ ವಸ್ತುವಾಗಿ ನೋಡ್ತಾ ಇದ್ದಾರೆ. ಹೂಡಿಕೆಯ ರೂಪದಲ್ಲಿ ತುಂಬ ಜನರ ಬಳಿಯಲ್ಲಿ ಚಿನ್ನ ಇದೆ. ಜನ ಅಂದುಕೊಂಡ ಹಾಗೆ ಕಳೆದ 1 ವರ್ಷದಿಂದ ಚಿನ್ನದ ಬೆಲೆಯಲ್ಲಿ ತುಂಬ ಹೆಚ್ಚಳ ಆಗಿತ್ತು. ಷೇರು ಮಾರುಕಟ್ಟೆಗೆ ಹೋಲಿಸಿದರೆ ಚಿನ್ನದ ಮೇಲಿನ ರಿಟರ್ನ್ಸ್ ಹೆಚ್ಚಾಗಿದೆ. ಈಗ ಚಿನ್ನದ ಹೂಡಿಕೆಯಲ್ಲಿ ರಿಟರ್ನ್ಸ್ ಚೆನ್ನಾಗಿಯೇ ಬಂದಿರೋದ್ರಿಂದ ಲಾಭದಲ್ಲಿರುವಾಗಲೇ ಚಿನ್ನವನ್ನು ಮಾರಿಬಿಡೋಣ ಎನ್ನುವ ನಿರ್ಧಾರಕ್ಕೆ ಜನ ಬಂದಿದ್ದಾರೆ. ಕೆಲವರಂತೂ ನಷ್ಟಗಳನ್ನು ಸರಿದೂಗಿಸುವುದಕ್ಕೆ ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಹೀಗೆ ಚಿನ್ನದ ವಿಚಾರದಲ್ಲಿ ಆಗ್ತಾ ಇರುವ ದೊಡ್ಡ ಮಾರಾಟವೇ ಚಿನ್ನದ ಬೆಲೆ ಇಳಿಕೆಗೆ ಕಾರಣಗಳಲ್ಲಿ ಒಂದು. ಇನ್ನು ಎರಡನೇ ಕಾರಣ ಸುಂಕ ಸಮರ. ಈ ಸುಂಕ ಸಮರ ಯಾವ ರೀತಿ ನಡೀತಾ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಟ್ರಂಪ್ ಅಂತೂ ಸುಂಕದ ಮೂಲಕ ಇಡೀ ಜಗತ್ತನ್ನೇ ನಡುಗಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಈ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆದಾಗ ಚಿನ್ನದ ಬೆಲೆ ಏರಿಕೆಯಾಗುತ್ತೆ. ಆದರೆ ಈ ಬಾರಿ ಮಾತ್ರ ಚಿನ್ನದ ಬೆಲೆ ಇಳಿಕೆಯಾಗ್ತಾ ಇದೆ. ಅಮೆರಿಕ ಸುಂಕ ಏರಿಕೆ ಮಾಡ್ತಾ ಇದ್ರೆ ಉಳಿದ ದೇಶಗಳು ಕೂಡ ಅಮೆರಿಕದ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ. ಬೇರೆ ದೇಶಗಳು ಸುಮ್ಮನಿದ್ರು ಚೀನಾ ಅಂತೂ ಪ್ರತೀಕಾರ ತೀರಿಸಿಯೇ ಸಿದ್ಧ ಅಂತ ಜಿದ್ದಿಗೆ ಬಿದ್ದು ಬಿಟ್ಟಿದೆ. ಹೀಗೆ ಜಗತ್ತಿನಾದ್ಯಂತ ಒಂದು ರೀತಿ ಗೊಂದಲದ ಪರಿಸ್ಥಿತಿ ಇರುವಾಗ ಚಿನ್ನ ಕೂಡ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿದೆ. ಇನ್ನೊಂದು ವಾರ ಬಂಗಾರದ ಬೆಲೆಯಲ್ಲಿ ಇದೇ ರೀತಿಯ ಇಳಿಕೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯು ಹಳೆಯ ರೇಟ್ಗೆ ಅಥವಾ 10,000ದಿಂದ 15,000 ರೂಪಾಯಿ ಇಳಿಕೆಯಾಗಬಹುದು ಎನ್ನುವುದು ತಜ್ಞರ ಲೆಕ್ಕಾಚಾರ. ನಾವು ಆರಂಭದಲ್ಲಿ ಹೇಳಿದಂತೆ ಮಾರ್ಕೆಟ್ನಲ್ಲಿ ಅಸ್ಥಿರತೆ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಗೋಲ್ಡ್ ರೇಟ್ ಹೆಚ್ಚಾಗ್ತಾ ಇತ್ತು. ಆದರೆ ಈ ಬಾರಿ ಟ್ರಂಪ್ ಸುಂಕ ಸಮರದಿಂದ ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಅಲ್ಲದೆ ಜನ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡುತ್ತಿರುವುದು ಹೆಚ್ಚಳವಾಗಿದೆ. ಹೀಗಾಗಿ ಚಿನ್ನದ ಬೆಲೆ ಇಳಿಕೆಯಾಗುತ್ತಿದೆ ಎನ್ನುತ್ತಿದ್ದಾರೆ ಆರ್ಥಿಕ ತಜ್ಞರು. ಒಂದು ಕಡೆಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ಚಿನ್ನದ ಗಣಿಗಳು ಪತ್ತೆಯಾಗುತ್ತಿವೆ. ಕಳೆದೊಂದು ವಿಡಿಯೋದಲ್ಲಿ ನಾವು ಹೊಸ ಚಿನ್ನದ ಗಣಿಗಳು ಪತ್ತೆಯಾಗುತ್ತಿರುವ ವಿಚಾರದ ಬಗ್ಗೆ ಹೇಳಿದ್ವಿ. ಈಗ ಒಡಿಸ್ಸಾದಲ್ಲಿ ಮತ್ತೊಂದು ಚಿನ್ನದ ಗಣಿ ಪತ್ತೆಯಾಗಿದೆ. ಒಡಿಸ್ಸಾದ ಈ ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದೆ. ಇದೀಗ ಒಡಿಸ್ಸಾ ಸರ್ಕಾರ ಈಗಾಗಲೇ ಆ ಗಣಿಗಾರಿಕೆಯ ಬ್ಲಾಕ್ಗಳನ್ನು ಹರಾಜಿಗೆ ಹಾಕಲು ಸಿದ್ಧತೆ ನಡೆಸಿದೆ. ಹೀಗೆ ಒಂದು ಕಡೆ ನಿಕ್ಷೇಪಗಳು ಪತ್ತೆ ಆಗ್ತಾ ಇದೆ, ಮತ್ತೊಂದು ಕಡೆ ಚಿನ್ನದ ಸುಂಕ ಸಮರ ನಡೀತಾ ಇದೆ. ಅದರ ಮಧ್ಯೆ ಜನರು ಲಾಭ ಮಾಡಿಕೊಂಡು ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಚಿನ್ನದ ಬೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾರೀ ಪ್ರಮಾಣದ ಕುಸಿತ ಸಂಭವಿಸಬಹುದು ಎನ್ನುವ ಲೆಕ್ಕಾಚಾರಗಳು ನಡೀತಾ ಇದೆ. ಸ್ನೇಹಿತರೆ, ಭಾರತ ಚಿನ್ನದ ಮೇಲೆ ಅದೆಷ್ಟು ಅವಲಂಬಿತವಾಗಿದೆ? ಸದ್ಯದ ಮಟ್ಟಿಗೆ ಚಿನ್ನದ ಬಳಕೆಯ ವಿಚಾರದಲ್ಲಿ ಭಾರತವೇ ನಂಬರ್ 1. 2024ರಲ್ಲಿ ಭಾರತ 563 ಟನ್ ಚಿನ್ನದ ಆಭರಣಗಳನ್ನು ಬಳಸಿತ್ತು. ಆದರೆ ನಮ್ಮಲ್ಲಿ ಬೇಡಿಕೆಗೆ ತಕ್ಕಷ್ಟು ಬಂಗಾರ ಇಲ್ಲ. ದೇಶದ ಒಟ್ಟು ಚಿನ್ನದ ಬೇಡಿಕೆಯ ಸುಮಾರು 80% ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಹೀಗಾಗಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗುತ್ತಿರುವುದರಿಂದ ಉತ್ಪಾದನೆ ಹೆಚ್ಚಾಗಿ ಬೆಲೆ ಕಡಿಮೆಯಾಗಬಹುದು ಎನ್ನುವ ಲೆಕ್ಕಾಚಾರಗಳು ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಚಿನ್ನದ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ವಿಶ್ವ ಬ್ಯಾಂಕ್ ಪ್ರಮುಖವಾಗಿ ಮಹತ್ವದ ಹೆಜ್ಜೆ ಇಟ್ಟಿದೆ. ವಿಶ್ವ ಕೇಂದ್ರ ಬ್ಯಾಂಕುಗಳಿಂದ ಚಿನ್ನ ಖರೀದಿ ಕಡಿಮೆಯಾಗುವ ನಿರೀಕ್ಷೆ ಇದೆ. 71% ಕೇಂದ್ರ ಬ್ಯಾಂಕುಗಳು ತಮ್ಮ ಚಿನ್ನದ ಮೀಸಲುಗಳನ್ನು ಕಡಿಮೆ ಮಾಡಲು ಅಥವಾ ನಿರ್ವಹಿಸಲು ಯೋಚನೆ ಮಾಡ್ತಾ ಇವೆ. ಒಂದು ವೇಳೆ ವಿಶ್ವ ಬ್ಯಾಂಕ್ ಕೂಡ ಹೀಗೆ ಮಾಡಿಬಿಟ್ರೆ ಅಲ್ಲಿಗೆ ಚಿನ್ನ ಪಾತಾಳಕ್ಕೆ ಬಿದ್ದ ಹಾಗೆಯೇ ಅರ್ಥ. ಈ ಬೆಳವಣಿಗೆಗಳು ಚಿನ್ನದ ಬೆಲೆಯನ್ನು 56,000 ರೂಪಾಯಿವರೆಗೆ ಕಡಿಮೆ ಮಾಡುವ ಸಾಧ್ಯತೆಯನ್ನು ಅಮೆರಿಕದ ತಜ್ಞರೇ ಹೇಳಿದ್ದಾರೆ. ಆದರೆ ಇದೆಲ್ಲ ವರದಿಗಳನ್ನು ಪ್ರಾಕ್ಟಿಕಲ್ ಆಗಿ ನೋಡೋದಕ್ಕೆ ಸಾಧ್ಯನಾ? ಬಂಗಾರದ ಬೆಲೆಯ ಅಷ್ಟೊಂದು ಪ್ರಮಾಣದಲ್ಲಿ ಇಳಿಕೆ ಆಗುವುದಕ್ಕೆ ಸಾಧ್ಯನಾ ಅನ್ನೋದೇ ಯಕ್ಷ ಪ್ರಶ್ನೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇಳಿಕೆ ಆಗಬಹುದಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.